ಧರ್ಮ ಸಂಸ್ಥಾಪನೆಗಾಗಿ ಕಲ್ಕಿ ಪರಮಾತ್ಮನ ಆಗಮನ, ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆ. ಹಲೋ, ನಮಸ್ತೆ ಗುರುಗಳೇ. ನಮಸ್ತೆ. ಹಂಗೆ ಒಂದು ಶ್ಲೋಕ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಇವಾಗ ಒಂದು ಇದು ಒಂದೆರಡು ಮೂರು ಸ್ವಾಮಿ ಧ್ಯಾನದಲ್ಲಿ ಒಳ್ಳೊಳ್ಳೆ ವಿಚಾರ ತಿಳಿಸಿದ್ದಾರೆ. ಹಂಗಾಗಿ ಇವಾಗ ಹಿಂದೆ ಹೇಳಿದ್ದು ವಿಡಿಯೋದಲ್ಲಿ ಹೇಳಿದ್ವಿ ಒಂದು ವಿಷಯ. ಗುರುಗಳೇ, ಅದೇ ನಂಗೂ ಅದನ್ನೇ ವಿಚಾರ ಇತ್ತು. ಹಿಂದೆ ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಕಲ್ಕಿ ಸ್ವಾಮಿ ಪರಮಾತ್ಮರ ಬಿಳಿ ಕುದುರೆ ಹೇರಿ ರಥ ಕಟ್ಟಿ ಮತ್ತೆ ಅದೇ ರಥದ ಮೇಲೆ ಕುಳಿತು ಧರ್ಮ ಸ್ಥಾಪನೆ ಮಾಡೋ ಕೆಲಸಕ್ಕೋಸ್ಕರ ಭಾರತದಿಂದ ಪೆಸಿಫಿಕ್ ದಾಟಿ ಮತ್ತೆ ಮೆಕ್ಸಿಕೋ ಈ ತರ ಎಲ್ಲ ಬರ್ಮುಡಾ ಟ್ರಯಾಂಗಲ್ ಈ ಆಂಗಲ್ ಅಲ್ಲಿ ಹೋಗ್ತಿದ್ದಾರೆ ಅಂತ ಹೇಳಿದ್ರಿ. ಕೆಲವು ಕಡೆ ಏನು ಅವರು ಈ ಅರ್ಥಕ್ವೈಕ್ ಅಂದ್ರೆ ಭೂಕಂಪಗಳಾಗ್ತಾ ಇದೆಯಲ್ಲ, ಈ ಆಗ್ತಾ ಇರೋದು ಈ ಸ್ವಾಮಿ ಕಲ್ಕಿ ಸ್ವಾಮಿ ಪರಮಾತ್ಮ ಇಂದನೇನಾ ಅಥವಾ ಬೇರೆ ಇನ್ನೇನಾದ್ರೂ ಒಂದು ವಿಚಾರಗಳಿದೆಯಾ? ನಾವು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ. ನಾವು ಇವಾಗ ಒಂದು ರೀಸೆಂಟ್ ಆಗಿ ವಿಡಿಯೋ ಮಾಡಿದ್ವಲ್ಲ, ಅದ್ರ ಹಿಂದೆ ಅದರಲ್ಲಿ ಹೇಳಿದ್ವಿ ಸ್ವಾಮಿ ಈ ತರ ರಥ ಏರಿ ಒಂದು ರಥ ಇದೆ, ಅದಕ್ಕೆ ಬಿಳಿ ಕುದುರೆ ಕಟ್ಕೊಂಡು ಆ ರಥದ ಮೇಲೆ ಹೋಗ್ತಾರೆ. ಯಾವ ಮಾರ್ಗ ಅಂದ್ರೆ ಅದು ಭಾರತದಿಂದ ಈ ಪೆಸಿಫಿಕ್ ಸಾಗರ ದಾಟಿ ಅಮೆರಿಕ ಮತ್ತೆ ಮೆಕ್ಸಿಕೋ, ಅಮೆರಿಕ ಮತ್ತೆ ಬರ್ಮುಡಾ ಟ್ರಯಾಂಗಲ್, ಸ್ಪೇನ್ ಕಡೆ ಹೋಗಿ ಮತ್ತೆ ರಿಟರ್ನ್ ಆಗಿದ್ದಾರೆ ಅಂತ ಹೇಳಿದ್ವಿ. ಆವಾಗ ಅಲ್ಲಿ ಮೊದ್ಲು ಹೋಗಿ ರಿಟರ್ನ್ ಆಗಿದ್ದಾರೆ ಅಂತ ಹೇಳಿದಾಗ ಹೋದ್ರಲ್ವಾ, ಆ ಟೈಮಲ್ಲಿ ಒಂದು ಉಲ್ಕೆ ಬಂದು ಅಮೆರಿಕದಲ್ಲಿ ಬೀಳ್ತು. ಅದನ್ನ ಹೋದ್ ವಿಡಿಯೋದಲ್ಲಿ ಹೇಳಿದ್ವಿ, ನೀವು ಮಾತಾಡಿದ್ವಿ. ಅದಾದ್ಮೇಲೆ ಮತ್ತೆ ರಿಟರ್ನ್ ತಿರುಗಿದ್ದಾರೆ ಭಾರತಕ್ಕೆ, ಜಲ್ದಿ ಅಷ್ಟರಲ್ಲೇ ಬಂದಿದ್ದಾರೆ ಕೆಲಸ ಮುಗಿಸಿ ಅಂತ ಹೇಳಿದ್ವಿ. ಅದು ಹೋಗಿ ಬರೋ ದಾರಿ ಅದೇ ಆಗಿರೋದ್ರಿಂದ ಅದ್ರ ಮತ್ತೆ ಇದು ಬರುತ್ತೆ ಹೇಳಿ, ಯಾವುದು ಫಿಲಿಪೈನ್ಸ್ ಅಲ್ವಾ? ನೋಡ್ಕೋಬಹುದು ಮ್ಯಾಪ್ ಅಲ್ಲಿ, ಎಲ್ರು ಅದನ್ನ ಡೌಟ್ ಇದ್ರೆ ಎಲ್ಲಿ ಬರುತ್ತೆ ಫಿಲಿಪೈನ್ಸ್ ಅಂತ. ಆ ಮಾರ್ಗದಲ್ಲಿ ಹೋಗಿ ಮತ್ತೆ ಅದೇ ಮಾರ್ಗದಲ್ಲಿ ಬಂದಿದಾರಲ್ವ, ಅಲ್ಲೇನೆ ಭೂಕಂಪ ಆಗಿರೋದು ಈಗ, ಅರ್ಥಕ್ವೇಕ್ ಅಲ್ವಾ? ಹಂಗಾಗಿ ಇವಾಗ ಆ ದಾರಿನಲ್ಲಿ ಹೋದಾಗ ಒಂದು ಉಲ್ಕೆ ಬೀಳ್ತು, ಮತ್ತೆ ಟರ್ನ್ ಮಾಡಿ ಭಾರತಕ್ಕೆ ಬರೋದಕ್ಕೆ ಟರ್ನ್ ಮಾಡಿದ್ರು ಅಂತ ಹೇಳಿದ್ವಿ. ಇದರಲ್ಲಿ ಮತ್ತೆ ಅರ್ಥಕ್ವೇಕ್ ಆಗಿದೆ ಅದೇ ದಾರಿನಲ್ಲಿ ಅಲ್ವಾ? ಅಮೆರಿಕದಲ್ಲಿ ಮತ್ತೆ ಪ್ರವಾಹ ಆಗಿದೆ, ಅಮೆರಿಕದಲ್ಲೂ ಪ್ರವಾಹ ಆಗಿದೆ. ಆಮೇಲೆ ಈ ಮೊದ್ಲು ಹೇಳಿದ್ವಿ ಎರಡನೇ ಟಾರ್ಗೆಟ್ ಚೈನಾ ಮತ್ತೆ ಆ ಕಡೆ ಎಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ವಿ. ಮೊದಲನೇದು ಗಣೇಶ್ ಅವ್ರು ಕೊಟ್ಟಿದ್ರಲ್ಲ ಮೊದಲನೇ ಟಾರ್ಗೆಟ್. ಆಮೇಲೆ ಈ ಸಮುದ್ರ ಒಳಗಡೆ ಇಳಿದು ಒಂದು ಪೇಶಿಪ್ ಅಲ್ಲಿ ಹೋಗಿದ್ವಿ, ಅಲ್ಲಿ ಲಿಂಕ್ ಕೊಟ್ಟಿದ್ರು ಚೈನಾ ಕಡೆ. ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಆಕ್ರಮಿತ ಪ್ರದೇಶ ಇದೆಯಲ್ವಾ, ಚೈನಾದವರು ಆಕ್ರಮಿಸಿಕೊಂಡಿರೋದು, ಆ ಪ್ರದೇಶದಲ್ಲಿ ಒಂದು ಬೆಟ್ಟ ಇದೆ. ಅಲ್ಲಿ ಏನೋ ಒಂದು ನೆಟ್ಟಂಗಾಯ್ತು, ಅಲ್ಲಿಂದ ಲಿಂಕ್ ತಗೊಬಂದು ಮತ್ತೆ ಭಾರತಕ್ಕೆ ಬೆರಳಾಕಾರವಾಗಿ ಬೆಟ್ಟಗಳಿದ್ದು ಆ ಬೆಟ್ಟ ದಾಟಿ ಭಾರತದ ದಕ್ಷಿಣ ಭಾಗಕ್ಕೆ ಬಂದ್ರು. ಅಲ್ಲಿ ಏನೋ ಒಂದು ಲಿಂಕ್ ಕೊಟ್ಟಿದ್ದಾರೆ, ಆ ಚೈನ್ ಎಳೆದ್ರೆ ಭೂಕಂಪ, ಇದು ಪ್ರವಾಹ, ಭೂಕುಸಿತ ಆಗುತ್ತೆ ಅಂತ. ಆವಾಗಿಂದನು ಚೈನಾದ ದಕ್ಷಿಣ ಭಾಗ ಪ್ರಳಯದಲ್ಲಿ ಭೂಕುಸಿತ ಇದು ನಡೀತಾನೆ ಇದೆ ಆವಾಗಿಂದ. ಅದು ಆ ಟಾರ್ಗೆಟ್ ಹೇಳಿದ್ವಲ್ಲ ಆವಾಗಿಂದನು. ಇವಾಗ ಅಲ್ಲೂ ಆಗಿದೆ, ಅಮೆರಿಕದಲ್ಲಿ ಪ್ರವಾಹನೂ ಆಗಿದೆ, ಇಲ್ಲಿ ಅರ್ಥಕ್ವೇಕ್ ಆಗಿದೆ. ಇವಾಗ ಹೇಳಿರೋ ಸ್ವಾಮಿ ಕಡೆ ಹೋಗಿದ್ದಾರೆ ಅಂತ ಹೇಳಿದಾಗ ಅದನ್ನ ಡೌಟ್ ಇದ್ರೆ ನೋಡ್ಕೋಬಹುದು ಮ್ಯಾಪ್ ಅಲ್ಲಿ ಯಾವ ರೀತಿ ಬರುತ್ತೆ. ಇವ್ರು ಹೇಳಿರೋದು ಕಳೆದ ಬಾರಿ ನಾವು ಒಂದು 25 ದಿನ 30 ದಿನ ಆಗಿರ್ಬೋದು ಅಷ್ಟೇನದು ಹೇಳಿ ಮಾತಾಡಿ ತದನಂತರ ಈಗ ಸಂಭವಿಸಿದೆ ಅವೆಲ್ಲ. ಹೌದು. ಮತ್ತೆ ಗುರುಗಳೇ, ಈಗ ಇದೊಳ್ಳೆ ಈಗ ಇನ್ನೂ ಏನಾದ್ರು ಆಗುವಂತದ್ದು ಏನಾದ್ರು ತಿಳಿಸಿದಾರ ಕಲ್ಕಿ ಸ್ವಾಮಿ ಪರಮಾತ್ಮರು? ತಿಳಿಸಿದ್ದಾರೆ. ಮೊದ್ಲು ಒಂದು ವಿಷಯ ಹೇಳಿದ್ವಿ, ಕ್ಷೀರಸಾಗರ ರಂಗಸ್ವಾಮಿ ಇದ್ದಾರೆ, ಅದು ಸ್ವದೇಶ್ ಮೀಡಿಯಾದಲ್ಲಿ ಹೇಳಿದ್ವಿ. ಅವ್ರು ಮಲಗಿರೋ ಜಾಗದಲ್ಲಿ ಒಂದು
ವಾಯುವ್ಯ ದಿಕ್ಕಿಗೆ ಸೇರಿದಂಗೆ ಸ್ವಲ್ಪ ಪೂರ್ವ ಭಾಗ ವಾಯು ದಿಕ್ಕಿನಲ್ಲಿ ಒಂದು ಬೆಳಕು ಬರೋಂಥದ್ದು ಒಂದು ಜಾಗ ಇದೆ ಅಲ್ಲಿ. ಆ ಕ್ಷೀರಸಾಗರ ರಂಗಸ್ವಾಮಿ ಮಲಗಿರೋ ಜಾಗದಿಂದ ನಾವು ಇಲ್ಲಿ ನದಿ ಹರಿತ್ತಲ್ಲ, ಆ ತರ ಜರಿ ಜರಿಯಾಗಿ ಬಂದು ಒಂದು ಐಸ್ ತರ ಒಂದು ಬೆಳಕಿನ ಗುಡ್ಡೆ ಸೇರುತ್ತೆ. ಅಲ್ಲಿಗೆ ನನ್ನನ್ನ ಅಮರ ಗುರುಗಳು ಮತ್ತೆ ಒಂದ್ ಕಡೆ ಮಂಜುನಾಥ ಸ್ವಾಮಿ, ಒಂದ್ ಕಡೆ ಅಮರ ಗುರುಗಳು, ನಾನು ಮತ್ತೆ ಬಿಟ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಿ ತೋರಿಸಿದ್ರು ಆ ಜಾಗನ. ಅದು ಮೊದ್ಲು ಹೇಳಿದೀವಿ ಆ ವಿಷಯನ. ಅಲ್ಲಿ ನಾನು ಆ ಐಸ್ ಅದು ಬರುತ್ತಲ್ವಾ, ಅದು ತುಂಬಾ ರಮಣೀಯವಾದ ಬೆಳಕು. ಅದ್ರ ಮೇಲೆ ಐಸ್ ತರ ಅದು ಒಂದು ಗುಡ್ಡೆಯಾಗಿ ತುಂಬಾ ಅದನ್ನ ಹೇಳಕ್ಕಾಗಲ್ಲ, ಆ ತರ ಸ್ಟಾಕ್ ಆಗ್ತಾ ಇದೆ ಬಂದು ಬಂದು ಅಲ್ಲಿ. ಆ ಬೆಳಕೇನೆ ಅದರಲ್ಲಿ ಆಲ್ಫಾ ಬೀಟಾ ಗ್ಯಾಮಾ ಉತ್ಪತ್ತಿ ಬರೋದು. ಅದು ಎಲ್ಲ ಕಡೆಯೂ ಸೂರ್ಯ ಚಂದ್ರ ಅವ್ರಿಗೆ ಎನರ್ಜಿ ಬರುತ್ತೆ. ಅದು ಎಲ್ಲ ಸೋಲಾರ್ ಸಿಸ್ಟಮ್ ಎಲ್ಲ ಗ್ಯಾಲಕ್ಸಿಗಳಿಗೆ ಹೋಗುತ್ತೆ. ಅದು ಅದನ್ನ ನೋಡಿದೀನಿ. ಅದು ಡೈರೆಕ್ಟ್ ನಮ್ಮ ಭೂಮಿಗೆ ಯಾವ ತರ ಬರುತ್ತೆ ಅಂತ ತೋರಿಸಿದ್ರು ಆ ದಿನ. ಅದು ನಾವು ಹೊಗೆ ಊದ್ಗಡ್ಡೆ ಹಚ್ಚಿದ್ರೆ ಹೊಗೆ ತುದಿನಲ್ಲಿ ಬಂದು ಬಂದು ಮಾಯ ಆಗುತ್ತೆ ನೋಡಿ ಗಾಳಿನಲ್ಲಿ. ಆ ತರ ಸ್ವಲ್ಪ ಹೊಗೆ ಆಡುತ್ತಲ್ಲ ಲಾಸ್ಟ್ ಅಲ್ಲಿ, ಅಷ್ಟು ಮಾತ್ರ ನಮ್ಮ ಸೂರ್ಯ ಅವ್ರಿಗೆ ತಲುಪೋದು. ಅದ್ರ ಪ್ರಕಾಶತೆ ತುಂಬಾ ಇದೆ. ಕೋಟಿ ಸೂರ್ಯ ಗಿಂತನೂ ಸಹಸ್ರಾರು ಕೋಟಿ ಸೂರ್ಯರಿಗೆ ಎನರ್ಜಿ ತುಂಬೋದು, ಆ ತರ ಇದೆ ಅಲ್ಲಿ. ಅಲ್ಲಿಂದ ಬರೋ ಅಂತದ್ದು ಅದು ಬರ್ಬೇಕಾದ್ರೆ ಭೂಮಿನಲ್ಲಿ ಇದು ಸೂರ್ಯ ಅವರು ಅದನ್ನ ಎಳ್ಕೊಂಡ್ಬೇಕು, ಏನು ಈ ಬೆಳಕನ್ನ ಎಳ್ಕೋಬೇಕು ಅಂದ್ರೆ ನಾವು ಭೂಮಿನಲ್ಲಿ ಮಾಡ್ತಕ್ಕಂಥದ್ದು ನ್ಯಾಯಬದ್ಧವಾಗಿರ್ಬೇಕು, ಧರ್ಮವಾಗಿರ್ಬೇಕು, ವಾತಾವರಣದ ಜೊತೆ ಪ್ರಕೃತಿ ಜೊತೆ ಬೆರೆತುಕೊಂಡು ನಾವು ಜೀವನ ಸಾಗಿಸ್ಬೇಕು, ಸತ್ಯವಾಗಿ ನಡಿಬೇಕು. ಆವಾಗ ಅವ್ರಿಗೆ ಖುಷಿ, ನಮ್ಗೆ ಮನಸ್ಸು ಉಲ್ಲಾಸ ಆದ್ರೆ ಹೊಸ ಕೆಲಸಗಳು ಹೊಸ ಕಾರ್ಯಗಳು ಮಾಡಕ್ಕೆ ನಮ್ಗೆ ಪ್ರೇರೇಪಣೆ ಆಗುತ್ತಲ್ವಾ. ಆ ರೀತಿ ಸೂರ್ಯನ್ಗೆ ಆ ಟೈಮಲ್ಲಿ ಅದು ಇವಾಗ ಕಲಿಯುಗದಲ್ಲಿ ಬಂದಿರೋದ್ರಿಂದ, ಘೋರ ಕಲಿಯುಗ ಕೃತ್ಯಗಳು ಜಾಸ್ತಿ ಆಗಿರೋದ್ರಿಂದ ಸೂರ್ಯ ಅವರು ಭೂಮಿನೂ ಬೆಳಗ್ಬೇಕು, ನಾವು ಇಲ್ಲಿ ನ್ಯಾಯಬದ್ಧವಾಗಿ ನಡಿಬೇಕು ಅನ್ನೋರು ಯಾವ ತರ ನೋವು ತಿಂತೀವಿ ಆ ನೋವನ್ನ ಅವರು ಅನುಭವಿಸ್ತಾ ಇದ್ದಾರೆ ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಸೂರ್ಯ ಅವರು. ಅದನ್ನ ಈಗ ಮೂನು ಮಾಡ್ಬೇಕು ಸೂರ್ಯನು. ಇಲ್ಲಿ ನಡೀತಕ್ಕಂಥದ್ನ ಅವರೇ ಇದ್ ಮಾಡೋದಲ್ವಾ, ಪ್ರತಿಯೊಂದನ್ನು ಲೈಬ್ರರಿ ಕಳ್ಸೋದು, ಎಲ್ಲಾ ದೃಶ್ಯಗಳನ್ನು ಕ್ಯಾಪ್ಚರ್ ಮಾಡಿ. ಹಂಗಾಗಿ ಅವ್ರಿಗೆ ನೋವಿಂದ ಈ ಕಾಲನ ದಾಟ್ಬೇಕಾಗಿದೆ. ಕಲಿಯುಗ ದಾಟಿ ಸಂಧಿ ಕಾಲ ಬಂದಿದೆಯಲ್ವಾ ಇವಾಗ. ಭೂಮಿ ಸೋಲಾರ್ ಸಿಸ್ಟಮ್ನ ಈ ಸಂಧಿ ಕಾಲದಲ್ಲಿ ತಗೊಂಡು ಹೋಗೋದ್ರಿಂದ ಇವಾಗ ಏನಾಗಿತ್ತು ಅಂದ್ರೆ ಸೂರ್ಯ ಅವ್ರಿಗೆ ಅವರಲ್ಲಿ ಆಲ್ಫಾ ಬೀಟಾ ಗ್ಯಾಮಾ ಅಂತ ಆ ಬೆಳಕಲ್ಲಿ ಬರುತ್ತಲ್ಲ, ಅದನ್ನ ಎಳ್ಕೊಳ್ಬೇಕಲ್ವಾ ಫುಲ್ಲು. ಆ ಎಳ್ಕೊಳ್ಳೋ ಶಕ್ತಿ ಕಮ್ಮಿ ಆಗ್ಬಿಟ್ಟಿತ್ತು. ಆವಾಗ ಅವ್ರು ಏನ್ ಮಾಡಿದ್ರು, ಇದು ಯಾವ್ದು ಅಗ್ನಿ ತತ್ವ ಜಾಸ್ತಿ ಬಂದ್ಬಿಟ್ರೆ ಕಿರಣ, ನಮ್ಮ ರಕ್ತಯುಕ್ತ ಕಿರಣಗಳು ಅಂತೀವಲ್ಲ, ಅದು ಸೂರ್ಯನಿಂದ ಹೊರ ಸೂಸ್ತಿತ್ತು ಹೊರಗಡೆ, ಬೆಂಕಿ ಆಕಾರವಾಗಿ ಬಂದು ಅದು ಭೂಮಿಗೆ ಎಫೆಕ್ಟ್ ಆಗ್ತಾ ಇತ್ತು. ಇಲ್ಲಿ ಅಧರ್ಮ, ಅನ್ಯಾಯ, ಹಿಂಸೆ ಇವೆಲ್ಲ ನಡೀತಾ ಇತ್ತಲ್ಲ. ಹಂಗಾಗಿ ಅದರಿಂದ ಅವರು ಮನಸ್ಸನ್ನ ಆತರ ಕುಗ್ಗೋಗ್ಬಿಟ್ಟಿತ್ತಲ್ಲ ಸೂರ್ಯ ಅವ್ರಿಗೆ. ಇವಾಗ ಅವರು ಒಂದು ಸಂಧಿಕಾಲ ಬಂದಾಗ ಆ ಸ್ಥಿತಿನ ರೆಡಿ ಮಾಡ್ಬೇಕಲ್ಲ ಅವ್ರ ಮುಂದೆ ಎನರ್ಜಿ ತುಂಬಕ್ಕೆ. ಆ ನರಗಳ ಈಗ ರಿಪೇರಿ ಮಾಡ್ಬೇಕಲ್ಲ. ನಾವು ಯಾವುದೇ ಒಂದು ಟೇಪ್ ರೆಕಾರ್ಡ್ ಏನೇ ಆದ್ರೂ ತಗೊಂಡೋಗಿ ಅದನ್ನ ಕೆಟ್ಟಾಗ ಆ ವೈರ್ಗಳನ್ನ ಬೇರೆ ಜಾಯಿಂಟ್ ಮಾಡ್ಕೊಡ್ತಾರೆ ಮೆಲ್ಟ್ ಆದಾಗ. ಆ ತರ ಇದ್ರಲ್ಲಿ ವೀಕ್ ಆಗಿರೋ ಒಂದು ಸಿಸ್ಟಮ್ ಅನ್ನ ಸೂರ್ಯನಲ್ಲಿ ಆಲ್ಫಾ ಬೀಟಾ ಗ್ಯಾಮಾ ಬರ ಅಂತ ನರಮಂಡಲ ಇರುತ್ತಲ್ಲ ಸೂರ್ಯನ್ಗೆ, ಅದನ್ನ ಬೇರೆ ಸ್ವಲ್ಪ ಎನರ್ಜಿ ತುಂಬಿ ಬೇರೆ ಹೊಸದ ರೀತಿ ಹಾಕಿ ಅದನ್ನ ಮಾಡ್ಬೇಕು. ಆವಾಗ ಸ್ವಾಮಿ ವಿಕ್ರಮಾದಿತ್ಯ ಅವ್ರಿಗೆ ಹೇಳ್ತಾರೆ, ಇದು ನಿನ್ ಕೆಲ್ಸ, ನೀನು ನಿರಾಕಾರದಲ್ಲಿರಾಗ ಈ ಕೆಲಸ ಮಾಡ್ತಾ ಇದೆ, ಈಗ ಆಕಾರ ತಗೊಂಡಿದೀಯ, ಆಕಾರ ತಗೊಂಡಿದ್ರು ಆ ಕೆಲಸ ನೀನ್ ಮಾಡ್ಬೇಕು ಅಂತ ಕಳಿಸ್ತಾರೆ ಅಲ್ಲಿಗೆ. ಅಲ್ಲಿ ಅವ್ರಿಗೆ ಹೋಗ್ತಾರೆ, ಹೋಗಿ ಆ ನರಮಂಡಲದಲ್ಲಿ
ಕೆಲವು ಆವಾಗ ಗೋಚರ ದಿವ್ಯ ಶಕ್ತಿ ಕೊಟ್ಟಿರ್ತಾರಲ್ಲ ಪರಮಾತ್ಮ, ಅದರಲ್ಲಿ ಗೋಚರ ಆಗುತ್ತೆ ಅವ್ರಿಗೆ ಎಲ್ಲೆಲ್ಲಿ. ನಾವು ಈಗ ಒಂದು ಸೂಕ್ಷ್ಮ ದರ್ಶಕ ಒಂದು ಯಂತ್ರ ಇದೆಯಲ್ಲ, ಅದ್ರಲ್ಲಿ ನೋಡಿದಾಗ ನಮ್ಗೆ ಕಾಣ್ದಿದ್ದ ಒಂದು ವಸ್ತುನು ಅದ್ರಲ್ಲಿ ಕಾಣುತ್ತೆ ನೋಡಿ. ಆ ತರ ಇವರು ದಿವ್ಯ ದೃಷ್ಟಿ ಕೊಡ್ತಾರೆ. ಕಾಣ್ದಿದ್ದು ಅವ್ರಿಗೆ ಗೊತ್ತಾಗಬೇಕು, ಅದರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅದು ಗೊತ್ತಾಗ್ಬೇಕು. ಆ ಕೆಲಸನ ಅವರ ಒಂದು ಶಕ್ತಿಯಿಂದ ಇವರು ಮಾಡಿಸ್ತಾರೆ. ಆ ನರಗಳನ್ನೆಲ್ಲ ಎಲ್ಲಿ ಸೌರಮಂಡಲದಲ್ಲಿ ಏನೇನಾಗಿದೆ ಅದನ್ನ, ಯಾವ ಎನರ್ಜಿ ಬರೋದು ಎಲ್ಲಿ ಸ್ಟಕ್ ಆಗಿದೆ ಅದನ್ನೆಲ್ಲ ತೆಗಿಸಿ ಹೊಸದಾಗಿ ಲಿಂಕ್ ಮಾಡಿಸಿ ಇದು ಮಾಡ್ತಾರೆ. ಹಂಗಾಗಿ ಈಗ ಸೌರ ಮಂಡಲದಲ್ಲಿ ಉಗುಳ್ತಾ ಇತ್ತಲ್ಲ ಬೆಂಕಿ ತರ ಸೂರ್ಯ ಕೆಂಡ ರೀತಿ, ಅದನ್ನೆಲ್ಲ ರಿಪೇರಿ ಮಾಡಿ ನಿಲ್ಸಿದ್ದಾರೆ ಇವಾಗ ಸ್ವಾಮಿ ಪರಮಾತ್ಮ ವಿಕ್ರಮಾದಿತ್ಯ ಕೈಯಲ್ಲಿ ಮಾಡ್ತಿದ್ದಾರೆ. ಇದೊಂದು ಇದು ಮಾಡ್ತಿರೋದೆ ಸೂರ್ಯ ಅವರು ಹತ್ರ ಬಂದಿದ್ದಾರೆ, ಅವಾಗ ಹೇಳಿದೀವಿ. ಆದ್ರೆ ಈ ಶಾಖನ ತಾಪಮಾನ ಅದಂತೂ ಇದ್ದೇ ಇರುತ್ತೆ. ಆದ್ರೆ ಒಂದೇ ಸರಿ ಉಗುಳೋದು ಬೆಂಕಿನ, ಒಂದೇ ಸರಿ ರಂಧ್ರಗಳು ಕಾಣಿಸೋದು ಸೂರ್ಯನಲ್ಲಿ, ಕಪ್ಪು ರಂಧ್ರಗಳು, ಇದು ಮುಂದೆ ಬರಲ್ಲ. ಯಾಕೆಂದ್ರೆ ಇವಾಗ ಅದೆಲ್ಲ ರೆಡಿ ಮಾಡ್ತಿದ್ದಾರೆ. ಮೊದ್ಲೊಂದ್ಸರಿ ಹೇಳಿದ್ವಿ, ಸೂರ್ಯ ಅವ್ರಿಗೆ ಸ್ವಾಮಿ ಕತ್ತಿಲಿ ಹೊಡೆದಿ 4 ಪೀಸ್ ತರ ಆಗಿದ್ರು, ಸ್ವಾಮಿ ಹೊಡೆದಿ ಮಾಡಿದ್ರು ಅಂದ್ರೆ ಅದನ್ನ ರಿಪೇರಿ ಮಾಡಕ್ ಎಲ್ಲೆಲ್ಲಿ ಏನಾಗಿತ್ತು ಅದನ್ನ ಬಿಡಿಸಿದ್ರು ಅವ್ರು ಮೊದ್ಲೊಂದ್ಸರಿ. ಇವಾಗ ವಿಕ್ರಮಾದಿತ್ಯ ಅವರಿಂದ ತಮ್ಮ ದಿವ್ಯ ದೃಷ್ಟಿ ಕೊಟ್ಟು ಮಾಡ್ತಿದ್ದಾರೆ. ಇದೊಂದು ತೋರಿಸಿದ್ದಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಇಲ್ಲಿ ಘೋರ ಕಲಿಯುಗದಲ್ಲಿ ಯಾರ್ಯಾರು ಹಿಂಸೆ, ಅಧರ್ಮ, ಅಸತ್ಯ ಇದನ್ನೇ ಒಂದು ಬಂಡವಾಳ ಮಾಡಿಕೊಂಡು ಒಂದು ಜೀವನನ ವಿಕೋಪ ರೂಪಿನಲ್ಲಿ ಮಾಡ್ತಿರ್ತಾರೆ. ಅಥವಾ ಭಕ್ತಿ ದೇವ್ರ ಬಗ್ಗೆ ಒಂದು ಇದಿರಲ್ಲ, ನಾಸ್ತಿಕತೆ ಹರಡೋದು, ದೇವರೇ ಇಲ್ಲ ಅನ್ನೋದು, ನಮ್ ದೇವ್ರ ಗ್ರೇಟ್ ಅನ್ನೋದು, ಈ ತರ ಎಲ್ಲ ಮಾಡಿರ್ತಾರಲ್ವಾ. ಎಷ್ಟೋ ಧರ್ಮಗಳು ಮತಗಳೆಲ್ಲ ನಮ್ದು ಗ್ರೇಟ್ ಅಂತ ಹೇಳ್ಕೊಂಡು ನಾಸ್ತಿಕತೆ ಹರಡ್ತಾ ಇದ್ರಲ್ಲ. ಇವಾಗ ಈ ಪ್ರಳಯದಲ್ಲಿ ಹೋಗ್ತಾರಲ್ವಾ, ಹೋಗ್ಬೇಕಾದ್ರೆ ನನಗೆ ಸ್ವಾಮಿ ತಿಳಿಸಿದ್ದಾರೆ, ಒಂದು ಕರ್ಕೊಂಡು ಹೋಗಿ ಅಷ್ಟೋಟ್ರಾವಲ್ಲಿ ತೋರಿಸಿದ್ದಾರೆ. ಒಂದು ಈಶಾನ್ಯ ಭಾಗಕ್ಕೆ ಸೇರಿದಂಗೆ ಪೂರ್ವ ದಿಕ್ಕಿಗೆ ಒಂದು ನಮ್ಮ ಭೂಮಿಯ 1.5 ಪಟ್ಟು ಜಾಸ್ತಿ ಇದೆ. ಭೂಮಿಯ ಗಿಂತ 1.5 ಪಟ್ಟು ಜಾಸ್ತಿ ಇದೆ. ಭೂಮಿ 1 ಪಟ್ಟಿದ್ರೆ ಅರ್ಧ ಜಾಸ್ತಿ ಇದೆ. ಆ ತರದೊಂದು ತುಂಬಾ ರಮಣೀಯವಾದ ಒಂದು ದೃಶ್ಯ. ದೊಡ್ಡ ಮರಗಳು, ಬೆಟ್ಟಗಳು, ಕಂದಕಗಳು ತುಂಬಾ ಇದೆ. ಭೂಮಿಗಿಂತ ಡಬಲ್ ಆಗಿ ಕಾಣುತ್ತೆ ಅದು. ಅಲ್ಲಿ ತುಂಬಾ ಇವಾಗ ದ್ವಾಪರ ಈಗ ಮುಗಿದು ಕಲಿಯುಗ ಬರೋ ಅಂತ ಟೈಮು. ಅಲ್ಲಿ ಏನಾಗಿದೆ ಅಂದ್ರೆ ನೀರಾವರಿ ಅನ್ನೋದೇ ಗೊತ್ತಿಲ್ಲ. ಇವಾಗ ಅಲ್ಲಿ ಒಂದು ಸ್ವಲ್ಪ ಭೂಮಿನ ಒಂದು 20-25 ಅಡಿ ತೆಗೆದು ಅಷ್ಟರಲ್ಲೇ ಫುಲ್ ನೀರು ಬರುತ್ತೆ ಅಲ್ಲಿ ಮೇಲೆ 20-25 ಅಡಿಗೆ. ಅದರಲ್ಲಿ ಆ ಬಾವಿಯಿಂದ ನೀರನ್ನ ಏತ ನೀರಾವರಿ ಮೊದ್ಲು ಮಾಡ್ತಿದ್ರಲ್ಲ, ನೀರ್ ತೆಗೆದು ಹಾಕೋದು, ಆ ತರ ಇವಾಗ ಫಸ್ಟ್ ಟೈಮ್ ಬಾಳೆ ಬೆಳೆದು ಬಾಳೆ ಕಟ್ ಮಾಡಿದ್ದಾರೆ ಅಲ್ಲಿ. ಗೊತ್ತಿರ್ಲಿಲ್ಲ ಮೊದ್ಲು ಈ ತರ ಎಲ್ಲ ಕೃತಕ ಬೆಳೆ ಮಾಡ್ಬೋದು ಅಂತ. ಅಂದ್ರೆ ಇಲ್ಲಿಗಿಂತ ನಮ್ಮ ಈ ಬೆಟ್ಟ ಇದೆಯಲ್ಲ, ಹಿಮಾಲಯ ಅಂತ ಹೇಳ್ತೀವಲ್ಲ, ಅದಕ್ಕಿಂತ ಡಬ್ಬಲ್ ಬೆಟ್ಟಗಳಿವೆ, ದೊಡ್ಡ ರಮಣೀಯವಾದ ಬೆಟ್ಟಗಳು. ಆ ಬೆಟ್ಟದ ನೋಡ್ದೆ ವಾತಾವರಣ. ಆವಾಗ ಸ್ವಾಮಿ ಹೇಳ್ತಾ ಇದ್ದಾರೆ, ಆವಾಗ ಕಲ್ಕಿ ಪರಮಾತ್ಮ ಅವ್ರನ್ನೆಲ್ಲ ಇಲ್ಲಿ ತಗೊಬಂದು ಹಾಕ್ಬೇಕು ಅಂತ ಅವ್ರೆ. ನಾನು ನೋಡ್ದೆ, ಆವಾಗ ನನಗೆ ಮನಸ್ಸಿಗೆ ನೋವಾಯ್ತು. ಭೂಮಿನಲ್ಲಿ ಈ ತರ ಎಲ್ಲ ಕೃತ್ಯ ಮಾಡಿ, ಭೂಮಂಡಲದಲ್ಲಿ ಬೆಟ್ಟ ಗುಡ್ಡ ಎಲ್ಲ ಕಡಿದು ಎಲ್ಲ ನಾಶ ಮಾಡಿ, ಆಮೇಲೆ ಮೈನಿಂಗ್ ಮಾಡಿ ಎಲ್ಲಾನು ಆದಷ್ಟು ಅವ್ರಿಗೆ ಎಷ್ಟು ಮಾಡ್ಬೋದು, ಯಾವ ರೀತಿ ಹಾಳು ಮಾಡ್ಬೋದು ಎಲ್ಲಾನು ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಇಷ್ಟು ರಮಣೀಯವಾಗಿ ಇದೆ, ಬೆಟ್ಟ ಗುಡ್ಡ, ಆಮೇಲೆ ವಿಶಾಲವಾದ ಪ್ರದೇಶ. ಅಂದ್ರೆ ಬೆಟ್ಟದಂಗೆ ಬಂದು ಅಲ್ಲಿ ತುಂಬಾ ದೊಡ್ಡದಾದ ವಿಶಾಲವಾದ ಪ್ರದೇಶ ಇದೆ.
ಆ, ಅದು ಸುಮಾರು ನಮ್ಮ ಭೂಮಿನೆಲ್ಲ ಸೇರಿಸ್ರೆ ಸಮುದ್ರ ಬಿಟ್ಟು ಅಷ್ಟು ಜಾಗ ಒಂದೇ ಕಡೆ ಇದೆ. ತುಂಬಾ ದೊಡ್ಡ ಜಾಗ. ಅದು, ಆ ಸ್ಥಳದಲ್ಲಿ ಮೊದಲನೇ ನೀರಾವರಿ ಆಗಿರೋದು. ಅದನ್ನ ನೋಡ್ಬಿಟ್ಟು ನನಗೆ ಇಲ್ಲಿ ಬಂದು ಇನ್ನೇನೇನು ಕೃತ್ಯ ಮಾಡ್ತಾರೋ, ಈ ಪರಿಸರನು ಹಾಳು ಮಾಡ್ಬಿಡ್ತಾರಲ್ಲ ಭೂಮಿ ತರ ಅಂತ ಮನ್ಸಲ್ಲಿ ಅನ್ಕೊಂಡೆ ನಾನು. ಮನ್ಸಲ್ಲಿ ಅನ್ಕೋತ್ಲೆ ಸ್ವಾಮಿ ಪರಮಾತ್ಮ ಇಲ್ಲ ಇಲ್ಲ ಅಷ್ಟು ಆಗಕ್ ಬಿಡಲ್ಲ, ಇಲ್ಲಿ ಸ್ವಲ್ಪ ಅವರು ಕೃತ್ಯ ಜಾಸ್ತಿ ಮಾಡ್ತಾರೆ ಅಂತ ಕಂಡು ಬಂದಾಗ್ಲೇ ನೋಡು ಬೆಟ್ಟಗಳು ಗುಡ್ಡಗಳು ಯಾವ ತರ ಇದೆ, ಸುಮ್ನೆ ಎಳೆದ್ರೆ ಸಾಕು ಎಲ್ಲ ಸಮ ಆಗ್ಬಿಡ್ತದೆ, ಮುಚ್ಚೋಗ್ಬಿಡ್ತಾರೆ. ಏನಂದ್ರೆ ಇವಾಗ ಇಲ್ಲಿ ಕಲಿಯುಗ ಪ್ರಾರಂಭ ಆಗಿದ್ರಿಂದ ನಾವು ಶಿಫ್ಟ್ ಮಾಡ್ಲೇಬೇಕಲ್ವಾ, ಹಂಗಾಗಿ ಇಲ್ಲಿ ಆಗ್ತೀನಿ. ಭೂಮಿ ಅಷ್ಟು ವಿಕೃತವಾಗಿ ಆಗಕ್ ಬಿಡಲ್ಲ ಅಂದ್ರು. ಯಾಕೆ ನನಗೆ ನೋವು ಆಯ್ತಲ್ಲ ಮನ್ಸಲ್ಲಿ, ಅದಕ್ಕೆ ಆವಾಗ ಅನ್ಕೊಂಡೆ ಓಹೋ ಇದು ಹಾಗಾದ್ರೆ ಸರಿಯಾದ ಸ್ಥಳ, ಇಲ್ಲಿ ತಗೊಬಂದು ಅವ್ರನ್ನ ಶಿಫ್ಟ್ ಮಾಡಕ್ಕೆ ಒಳ್ಳೆ ಸರಿಯಾದ ಸ್ಥಳ ಅಂತ ಸ್ವಾಮಿ ಹೇಳಿದ್ಮೇಲೆ ಒಂದು ನಂಬಿಕೆ ಬಂತು ನನಗೆ. ಭೂಮಿನ ಸದ್ಯ ಸ್ವಚ್ಛ ಮಾಡ್ತಾರಲ್ಲ, ಈ ಇದರಿಂದ ಕಾಪಾಡ್ತಾರಲ್ಲ ಅನ್ನೋ ಒಂದು ಧೈರ್ಯನೂ ಬಂತು ನನಗೆ. ನಾನು ಇವಾಗ ನಾವೆಲ್ಲ ಹುಟ್ಟು ಬೆಳೆದಿರೋ ಸ್ಥಳ ಭೂತಾಯಿ ನಮ್ಮನ್ನೆಲ್ಲ ಸಾಕಿದ್ದಾರೆ. ಆ ತಾಯಿನ ಒಳ್ಳೆ ರೀತಿನಲ್ಲಿ ನೋಡ್ಬೇಕು. ಇವಾಗ ಏನೇನ್ ಯಾವ ರೀತಿ ಹಾಳು ಮಾಡಿರೋ ದೃಶ್ಯಗಳನ್ನ ನೋಡ್ಬಿಟ್ಟಿದೀವಿ. ಆದ್ರೆ ಇನ್ನು ಭೂಮಿ ತಾಯಿ ಚೆನ್ನಾಗಿ ಒಳ್ಳೆ ರೀತಿನಲ್ಲಿದ್ದು ನಮ್ಮನ್ನ ಸಾಕು ಅಂತ ಕಾಲನ ನೋಡ್ಬೇಕು ಅನ್ನೋದು ನನ್ನ ಮನ್ಸಿಗೆ ಬಂತು. ಆವಾಗ ಸ್ವಾಮಿ ನಗಾಡಿದ್ರು ಮುಗುಳ್ನಗೆಯಿಂದ. ಇಷ್ಟು ನಡೀತು. ಇದು ಇದನ್ನು ಹೇಳಿದ್ರು. ಮತ್ತೆ ಗುರುಗಳೇ, ಈ ಧ್ಯಾನದ ಬಗ್ಗೆ ಕಳೆದ ಬಾರಿ ಮಾತಾಡಿದ್ವಿ, ಧ್ಯಾನ ಯಾವ ರೀತಿ ಮಾಡ್ಬೇಕು ಏನು ಅಂತೆಲ್ಲ ಹೇಳಿದ್ರಿ. ಅದ್ರಲ್ಲಿ ಏನಾದ್ರು ಸಾಧನೆ ಅನ್ನೋದೇನಾರ ಇದೆಯಾ? ಆ ಸಾಧನೆ ಯಾವ ರೀತಿ ಇರುತ್ತೆ ಅದೊಂದು ಚೂರು ಒಂದ್ ಸ್ವಲ್ಪ ತಿಳಿಸ್ಕೊಡ್ಬೇಕು. ಇವಾಗ ಏನಂದ್ರೆ ನಾವು ಇವಾಗ ಹೋಗ್ತಾ ಇರೋದು ಧ್ಯಾನದಲ್ಲಿ ಹೋಗ್ತಾ ಇರೋದು, ಇವಾಗ ಯಾವ್ದಾದ್ರು ಒಂದು ನಮ್ಗೆ ಯಾವ್ದೋ ಒಂದು ಪ್ರದೇಶಕ್ಕೆ ಹೊಂಟೋಗ್ಬಿಟ್ಟಿರ್ತೀವಿ, ಅಲ್ಲೊಂದು ಕಾಲ್ ದಾರಿ ಅಂತ ಸಿಕ್ಕುತ್ತೆ. ನಡ್ಕೊಂಡು ಯಾವ್ದೋ ಒಂದ್ ದಾರಿ ಹೋಗ್ತಾ ಇದೆ, ಅಲ್ಲಿ ಹೋದ್ರೆ ಯಾವ್ದೋ ಒಂದ್ ಸ್ಥಳ ಸಿಕ್ಕುತ್ತೆ ಅಂತ. ಆದ್ರೆ ಆ ಸ್ಥಳ ಕಾಣ್ತಾ ಇದೆ, ನಮ್ ಕೆಳಗಡೆ ಇದೆ ಹೈವೇ, ಒಂದು ಗುಡ್ಡದ ತರ ನಿಂತಿದೀವಿ. ಆ ಗುಡ್ಡ ಕುಸಿತಾ ಇದೆ, ಅಲ್ಲಿ ಒಂದು ಕಾಲ್ ದಾರಿ ಇದೆ, ಅಲ್ಲಿ ಜಾರ್ ಬರ್ತಾ ಇದೀವಿ. ಆದ್ರೆ ಕಾಲ್ ದಾರಿನಲ್ಲಿ ಜಾರ್ ಬರ್ತಾ ಇದೀವಿ ನಾವು. ಯಾವ್ದು ಧ್ಯಾನದಲ್ಲಿ ಕಾಲ್ ದಾರಿನಲ್ಲಿ ನಡೀತಾ ಇದೀವಿ. ಅದನ್ನ ಹೈವೇಗ್ ತಗೊಂಡೋಗ್ಬೇಕು. ದಾರಿನ ದೊಡ್ಡದ್ ಮಾಡಿ ಮುಂದೆ ಸ್ವಲ್ಪ ದೊಡ್ಡ ದಾರಿ ಸಿಗುತ್ತೆ, ಅದರಿಂದ ಹೋಗಿ ನಾವು ಹೈವೇ ಸೇರ್ಬೇಕು. ಹೈವೇ ತುಂಬಾ ಚೆನ್ನಾಗಿದೆ, ನೈಸ್ ಆಗಿದೆ, ಫಾಸ್ಟ್ ಆಗಿ ಹೋಗ್ಬೋದು. ಆ ಹೈವೇಗ್ ಸೇರ್ಬೇಕು ಅಂದ್ರೆ ಇವಾಗ ಪ್ರಾರಂಭ ಮಾಡಿದ್ದೇವಲ್ಲ ಕಾಲ್ದಾರಿನಲ್ಲಿ ನಡೆಯಕ್ಕೆ, ಕಾಲ್ದಾರಿನಲ್ಲಿ ಹೋದ್ರೆ ಒಂದು ದೊಡ್ಡ ರೋಡ್ ಸಿಗುತ್ತೆ ಅಂತ ನಮಗ್ ಗೊತ್ತು. ಯಾಕೆ ಅಲ್ಲಿ ಸಮದಿದೆ ದಾರಿ. ಅಂದ್ರೆ ಧ್ಯಾನ ಮಾಡೋ ಮಾರ್ಗ ತಿಳ್ಕೊಂಡಿದೀವಿ, ಆ ಮಾರ್ಗದಲ್ಲಿ ಹೋಗ್ಬೇಕು. ಆದ್ರೆ ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ನಾವು ಅಳವಡಿಸ್ಕೋಬೇಕು ಧ್ಯಾನ ರೀತಿ, ಎಲ್ಲಾ ರೀತಿನಲ್ಲೂ 100% ಧ್ಯಾನ ಮಾಡ್ಬೇಕಾದ್ರೆ ಒಂದು 70-80 ಭಾಗನಾದ್ರೂ ನಾವು ಅದನ್ನ ಕಲ್ತ್ಕೋಬೇಕಾದ್ರೆ ಯಾವ ರೀತಿ ಹೋಗ್ಬೇಕು ಅನ್ನೋದನ್ನ ಮೊದ್ಲಿಂದ ಸ್ವಲ್ಪ ಹೇಳ್ಕೊ ಬಂದಿದೀವಿ. ಅದನ್ನ ನಾವು ಪ್ರತಿಯೊಬ್ರು ಮನ್ಸಲ್ಲಿ ತಗೊಂಡು ಆ ಧ್ಯಾನ ಕಡೆ ಹೋದ್ರೆ ಹತ್ತಿರದಲ್ಲೇ ಇದೆ ಹೈವೇ. ಇನ್ನೊಂದು 7 ವರ್ಷದ ಒಳಗಡೆ ಸಿಕ್ಬಿಡ್ತದೆ. ಅಷ್ಟ್ರೊಳಗಡೆ ಕಂಪ್ಲೀಟ್ ಮಾಡ್ಬೇಕು ಹೈವೇ ತಲುಪ ಅಂತದ್ದು. ಆದ್ರೆ ಇನ್ನು 3 ವರ್ಷ 5 ವರ್ಷದ ಒಳಗಡೆನೆ ತಲುಪಬೇಕು ನಾವು ಹೈವೇಗೆ. ಅಂದ್ರೆ ಧ್ಯಾನ ಪೂರ್ತಿ ಈ ತರ ಧ್ಯಾನ ಮಾಡಿದ್ರೆ ನಾವು ಸ್ವಾಮಿನ ನೋಡ್ಬೋದು, ಸ್ವಾಮಿ ಜೊತೆ ಮಾತಾಡ್ಬೋದು, ಮುಂದಿನ ಭವಿಷ್ಯ ನಾವೇ ತಿಳ್ಕೊಬೋದು. ನಮ್ಗೊಬ್ರು ಅಲ್ಲಲ್ಲಿ ಗುರುಗಳಿದ್ದಾರೆ, ಇವರಿಂದ ಹೋದ್ರೆ ಇಂಥವ್ರು ಇವಾಗ ನನಗೆ ಮನವರಿಕೆ ಆಗಿದೆ, ಇವ್ರ ಹಿಂದೆ ಹೋದ್ರೆ ನನಗೆ ಮುಂದೆ ಆ ತರದ ದಾರಿ ಸಿಕ್ಕುತ್ತೆ ಅನ್ನೋದನ್ನ ಕಂಡ್ಕೊಂಡಿದಾರಲ್ವಾ, ಆ ಮಾರ್ಗನೇ ಇಟ್ಕೊಂಡು ಹೋಗ್ಬೇಕು. ಆಮೇಲೆ ಸ್ಮರಣೆ ಮಾಡ್ತಾ ಮಾಡ್ತಾ ಜಾಸ್ತಿ ಅವ್ರಿಗೆ ಒಂದು ಭಕ್ತಿ ಬರುತ್ತೆ. ನೀವು ಒಂದು ವಿಷಯ ಹೇಳ್ದಂಗೆ, ಈಗ ಮೆಂಬರ್ಸ್ ಮಾತ್ರ ನಾವು ಮೈಂಡಲ್ಲಿ ಇಟ್ಕೋಬಾರ್ದು. ಆದ್ರೆ ನಾವು ಇಷ್ಟು ಒಂದು 10,000 10 ಲಕ್ಷ ಜಪ ಈ ತರ ಮಾಡಿದ್ರೆ ಒಂದೊಂದು ಸ್ವಲ್ಪ, ಇವತ್ತು ಒಂದು 100, ನಾಳೆ 1000,
ಇನ್ನೊಂದ್ ದಿನ ಭಕ್ತಿಯಿಂದ ಲಕ್ಷ. ಅಂದ್ರೆ ಒಂದೇ ದಿನಕ್ಕೆ ಒತ್ತಡ ತಗೊಂಡ್ ಮಾಡೋದಲ್ಲ, ಇದು ಭಕ್ತಿಯಿಂದ ಮಾಡೋ ಅಂತದ್ದು. ಅದನ್ನೇ ಹೈವೇ ಅಂತ ಹೇಳುದು. ಹಂಗೇನೆ ಜಪನ ಸ್ಮರಣೆಗಳನ್ನ ಈ ತರ ಮಾಡ್ಕೊಂಡು ಧ್ಯಾನ ಸ್ಥಿತಿಗೆ ಹೋದ್ರೆ ಖಂಡಿತ ನಾವು ಒಳ್ಳೆ ಧ್ಯಾನದಲ್ಲಿ ಇರುವಂತಹ ವೇಗವಾಗಿ ಹೋಗೋಂತ ಸ್ವಾಮಿ ಅಲ್ಲಿ ವೆಯ್ಟ್ ಮಾಡ್ತಕ್ಕಂಥ ರೋಡನ್ನ ನಮ್ಮ ನಾವು ಏನ್ ತಲುಪಬೇಕು ಅನ್ಕೊಂಡಿದೀವಿ, ಶಿವಪ್ಪ ಅವರು ನಮ್ಮ ಕಲ್ಕಿ ಪರಮಾತ್ಮ ಅವರು ನೋಡ್ಬೇಕು, ತಾಯಿ ಲಕ್ಷ್ಮಿ ಸರಸ್ವತಿ ಅವ್ರನ್ನೆಲ್ಲ ನೋಡ್ಬೇಕು, ಪಾರ್ವತಿ ಅವ್ರನ್ನೆಲ್ಲ ನೋಡ್ಬೇಕು. ಹೈವೇಲಿ ಇದ್ದಾರೆ, ಅವರು ಒಂದು ಸ್ಥಳದಲ್ಲಿ ಇದ್ದಾರೆ, ಆ ಸ್ಥಳಕ್ಕೆ ರೀಚ್ ಆಗ್ಬೇಕು ನಾವು. ಆ ಹೈವೇನಲ್ಲಿ ಎಲ್ರು ಸಾಗ್ಬೇಕು ಇವಾಗ. ಸರಿ ಸರಿ ಗುರುಗಳೇ. ಅಂದ್ರೆ ನಮ್ಗೆ ಇಲ್ಲಿ ಹೈವೇಗೂ ಮತ್ತೆ ಕಾಲ್ದಾರಿಗೂ ನಡುವೆ ಇರುವಂತ ವ್ಯತ್ಯಾಸ ತಿಳಿಸಿದ್ರಿ. ಈ ಸಣ್ಣ ಪುಟ್ಟ ಕಾಲ್ದಾರಿ ನಡಿಬೇಕಾದ್ರೆ ಸಣ್ಣ ಪುಟ್ಟ ಕಲ್ಲು ಚುಚ್ಚುತ್ತೆ, ಮಣ್ಣು ಮರಳು ಎಲ್ಲಾನು ಸಿಗುತ್ತೆ, ಜಲ್ಲಿ ಕಲ್ಲು ಇವೆಲ್ಲ. ಎಲ್ಲ ದಾಟಿ ನಮ್ಮ ಮುಂದೆ ಹೈವೇಗೆ ಹೋದಾಗ ನಾವು ಸರಾಗವಾಗಿ ರೋಡ್ ಸಿಗುತ್ತೆ. ಆ ರೀತಿ ಒಂದು ಹೈವೇಗೆ ಹೋದಾಗ್ಲೇ ನಮ್ಗೆ ಭಗವಂತನ ದರ್ಶನ ಆಗುತ್ತೆ ಅಂತ. ಇದು ಸಾಧ್ಯಗೆ ಅಂದ್ರೆ ಬಹಳ ಕಷ್ಟನೂ ಇದೆ ಅಂತಾನೆ ಹೇಳಿದ್ರು ಒಂದ್ ಕಡೆ. ಲಕ್ಷಗಳ ಮೇಲೆ ಹೇಳಿದ್ರು. ಆತರ ಅಸಂಖ್ಯಾತ ಜಪಗಳನ್ನು ಮಾಡಿದ ನಂತರ ನಿಮ್ಗೆ ಒಂದು ಹೈವೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಿ. ಬಹಳ ಸಂತೋಷ ಆಯ್ತು ಗುರುಗಳೇ. ಇವತ್ತು ಬಹಳಷ್ಟು ವಿಚಾರಗಳು ತಿಳಿಸಿದ್ರಿ. ನೀವು ಹೇಳಿದಂತ ಏನು ಕಳೆದ ಬಾರಿ ಹೇಳಿದಂತ ವಿಚಾರಗಳು ಸತ್ಯ ಆಗಿದೆ ಅನ್ನೋದನ್ನ ನಮ್ಗೆ ಇಲ್ಲಿ ನಮ್ಮ ವೀಕ್ಷಕರಿಗೆ ಮತ್ತೆ ಇವರಿಗೆ ನಮ್ಮ ಕಲ್ಕಿ ಭಗವಾನ ಸೇವಕರಿಗೆ ಅವ್ರಿಗೆಲ್ಲ ಒಂದು ವಿಚಾರ ತಿಳಿದಂಗೆ ಆಯ್ತು. ಮುಂದಿನ ಬಾರಿ ಮತ್ತೆ ಭೇಟಿ ಆಗೋಣ ಗುರುಗಳೇ. ಆಯ್ತು. ನಮಸ್ತೆ. ಕೃಷ್ಣ ಅರ್ಪಣಮಸ್ತು, ಶಿವ ಅರ್ಪಣಮಸ್ತು. ಎಲ್ಲರಿಗೂ ಧನ್ಯವಾದಗಳು. ಭೂಮಿಯ ಮೇಲಿನ ಕತ್ತಲೆಯನ್ನು ಅಳಿಸಲು ಕಲ್ಕಿ ಭಗವಂತನ ಆಗಮನ. ತನ್ನ ದಿವ್ಯ ಶಕ್ತಿಯಿಂದ ಈ ಜಗತ್ತನ್ನು ಸ್ವಚ್ಛಗೊಳಿಸುತ್ತಿದ್ದಾನೆ. ಈಗ ಸತ್ಯಯುಗದ ಆರಂಭಕ್ಕೆ ಭೂಮಿ ಸಿದ್ಧವಾಗಿದೆ. ಕೋಸಲದ ಅರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ ನಾಮ. ಅಯೋಧ್ಯೆಯ ಚೈತನ್ಯ ರಘುಕುಲದ ತೇಜ, ಕರುಣೆಯ ಸಾಗರ ಲೋಕಪಾಲಕ ರಾಜ. ಕೋಸಲದ ಅರಸ ದಶರಥ ರಾಮ, ಸತ್ಯ ಧರ್ಮದ ಸಾಕಾರ